ನಿಮ್ಗೆ ಒಂದು BMRDA ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಎ ಖಾತಾ ಬರುತ್ತೆ, ಜೊತೆಗೆ ಈ ಖಾತಾ ಇದೆ. ಇಮಿಡಿಯೇಟ್ ಆಗಿ ಬಂದು ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಈ ಒಂದು ಲೇಔಟ್ ಸೇರುತ್ತೆ. ಈ ಲೇಔಟ್ ಬಂದು ಕಂಪ್ಲೀಟ್ ಆಗಿ 100% ಡೆವಲಪ್ಮೆಂಟ್ ಆಗಿ ಕೊಡ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಸೊ ಎಂಟ್ರನ್ಸ್ ಅಲ್ಲಿ ಬಂದ್ರೆ ನಿಮ್ಗೆ ಗ್ರ್ಯಾಂಡ್ ಆಗಿ ಆರ್ಚ್ ಸಿಗ್ತಾ ಇರುವಂತದ್ದು. ಆರ್ಚ್ ಇಂದ ಒಳಗಡೆ ಬಂದ್ರೆ ನಿಮ್ಗೆ ವೈಡ್ ಆಗಿರುವಂತ 30 ಫೀಟ್ ರೋಡ್ ಆಗಿರ್ಬೋದು. ಇದೊಂದು ಒಳ್ಳೆ ವಿಲ್ಲಾ ಕಾನ್ಸೆಪ್ಟ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿರುವಂತ ಲೇಔಟ್ ಆಗಿರುತ್ತೆ. ಸೊ ಫೇಸ್ 1 ಕಂಪ್ಲೀಟ್ ಆಗಿ ಸೋಲ್ಡ್ ಔಟ್ ಆಗಿ ಇವಾಗ ಫೇಸ್ 2 ಅಲ್ಲಿ ಕೇವಲ 20 ಸೈಟ್ ಉಳ್ಕೊಂಡಿರೋದು. ಈ ಲೇಔಟ್ ಅಲ್ಲಿ ನಿಮ್ಗೆ ಎಲ್ಲಾ ಡೈಮೆನ್ಷನ್ ಹಾಗೂ ಎಲ್ಲಾ ಫೇಸಿಂಗ್ ಸೈಟ್ಸ್ ಗಳು ಸಿಗ್ತಾ ಇರುವಂತದ್ದು. ಸೊ ಇದು ಬಂದು ಟೋಟಲ್ ಆಗಿ ನಿಮ್ಗೆ 8 ಎಕರ್ಸ್ ಅಲ್ಲಿ ಮಾಡಿರುವಂತ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಫೇಸ್ 1 ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಸೋಲ್ಡ್ ಔಟ್ ಆಗಿ ಇವಾಗ ಫೇಸ್ 2 ಅಲ್ಲಿ ಕೇವಲ ಒಂದು 21 ಸೈಟ್ಸ್ ಅವೈಲೇಬಲ್ ಇರೋದು. ಈ ಲೇಔಟ್ ಇನ ಎಕ್ಸಾಕ್ಟ್ ಆಗಿ ಲೊಕೇಶನ್ ಹೇಳ್ಬೇಕಂದ್ರೆ ನಿಮ್ಗೆ ಕಗ್ಲಿಪುರ ಆದ್ಮೇಲೆ ನಿಮ್ಗೆ ಸೋಮನಹಳ್ಳಿ ಟೋಲ್ ಗೇಟ್ ಸಿಗುತ್ತೆ. ಸೋಮನಹಳ್ಳಿ ಟೋಲ್ ಗೇಟ್ ಇಂದ ಜಸ್ಟ್ 2 ಕಿಲೋಮೀಟರ್ಸ್ ಆಗುತ್ತೆ. ಕನಕಪುರ ಮೇನ್ ರೋಡ್ ಏನಿದೆ ಅಲ್ಲ, ಅಲ್ಲಿಂದ 1 ಕಿಲೋಮೀಟರ್ ಅಲ್ಲಿ ಈ ಲೇಔಟ್ ನಿಮ್ಗೆ ಸಿಗ್ತಾ ಇರೋದು. ಹಾಗೆ ವೀಕ್ಷಕರೇ, ಈ ಲೇಔಟ್ ಅಲ್ಲಿ ಅಮ್ಯುನಿಟೀಸ್ ಬಗ್ಗೆ ಮಾತಾಡೋದಾದ್ರೆ ಎಲ್ಲ ನಿಮ್ಗೆ ಟಾಪ್ ಕ್ಲಾಸ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿರೋದು. ಸೊ ಫೇಸ್ 1 ಏನ್ ನೋಡ್ತಾ ಇದೀರಾ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿರುವಂತದ್ದು. ಫೇಸ್ 2 ಅಲ್ಲೂ ಕೂಡ ನಿಮ್ಗೆ ಸೇಮ್ ಅಮ್ಯುನಿಟೀಸ್ ಪ್ರೊವೈಡ್ ಮಾಡಿದ್ದಾರೆ. ನೋಡೋದಾದ್ರೆ ನಿಮ್ಗೆ 30 ಫೀಟ್ ವೈಡ್ ಆಗಿರುವಂತ ಟಾರ್ ರೋಡ್ ಆಗಿರ್ಬೋದು, ಹಾಗೆ ಸಿವೇಜ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಇಲೆಕ್ಟ್ರಿಕ್ ಕನೆಕ್ಷನ್ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ಅಂಡರ್ ಗ್ರೌಂಡ್ ಇಲೆಕ್ಟ್ರಿಕ್ ಕನೆಕ್ಷನ್ ಆಗಿರುತ್ತೆ. ಸೊ ಜೊತೆಗೆ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ವಾಟರ್ ಫೆಸಿಲಿಟಿ ಅಂತ ಬಂದ್ರೆ ನಿಮ್ಗೆ ಇಡೀ ಲೇಔಟ್ ಗೆ 3 ಬೋರ್ವೆಲ್ ಇದೆ. ಓವರ್ ಹೆಡ್ ಟ್ಯಾಂಕ್ ಕೂಡ ಮಾಡಿದ್ದಾರೆ. ಲೇಔಟ್ ಅಲ್ಲಿ ನಿಮ್ಗೆ STP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟೋಟಲ್ ಆಗಿ 8 ಎಕರ್ಸ್ ಅಲ್ಲಿ ಇರುವಂತ ಲೇಔಟ್ ಗೆ ನಿಮ್ಗೆ 5 ಪಾರ್ಕ್ ಕೂಡ ಬಂದಿದೆ. ಈ ಲೇಔಟ್ ಇನ ಡಾಕ್ಯುಮೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ ಇದು ನಿಮ್ಗೆ BMRDA ಎ ಖಾತಾ ಬರುತ್ತೆ, ಜೊತೆಗೆ ಈ ಖಾತಾ ಇದೆ. ಇಮಿಡಿಯೇಟ್ ಆಗಿ ಬಂದು ನೀವು ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. ಸೊ ಫೇಸ್ 1 ಅಲ್ಲಿ ಆಲ್ರೆಡಿ ಎಲ್ಲಾ ಮನೆ ಕಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ನೀವು ಬಂದು ಆರಾಮಾಗಿ ಮನೆ ಕಟ್ಕೊಂಡು ಇರಬಹುದು. ಎಲ್ಲ ಫೆಸಿಲಿಟೀಸ್ ಕೂಡ ಕಂಪ್ಲೀಟ್ ಆಗಿದೆ. BMRDA ಎ ಖಾತಾ ಇದೆ, ಜೊತೆಗೆ ಈ ಖಾತಾ ಕೂಡ ರೆಡಿ ಇದೆ. ಅಪ್ಕಮಿಂಗ್ ನಿಮ್ಗೆ ಇದು GBA ಗೆ ಸೇರುವಂತದ್ದು. GBA ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಈ ಒಂದು ಲೇಔಟ್ ಸೇರುತ್ತೆ. ಅದರಲ್ಲೂ ನಿಮ್ಗೆ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಈ ಲೇಔಟ್ ಗೆ ನಿಮ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಬಸ್ ಫೆಸಿಲಿಟಿ ಆಗಿರ್ಬೋದು. ಲೇಔಟ್ ಇಂದ ಆಚೆನೆ ಬಸ್ ಸ್ಟಾಪ್ ಇರೋದ್ರಿಂದ ಜಸ್ಟ್ ಒಂದು ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಬಸ್ ಫೆಸಿಲಿಟಿ ಇದೆ ನಿಮ್ಗೆ. ಸೊ ಮೆಟ್ರೋ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಇಲ್ಲಿಂದ ನಿಮ್ಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಜಸ್ಟ್ ಒಂದು 15 ಮಿನಿಟ್ಸ್ ಡ್ರೈವ್ ಅಲ್ಲಿ ನೀವು ಮೆಟ್ರೋ ಕನೆಕ್ಟಿವಿಟಿ ತಗೋಬಹುದು. ಅದಷ್ಟೇ ಅಲ್ಲದೆ ವೀಕ್ಷಕರೇ, ಈ ಲೇಔಟ್ ಇಂದ ಕಗ್ಲಿಪುರ ನಿಮ್ಗೆ ಜಸ್ಟ್ 5 ಮಿನಿಟ್ಸ್ ಅಲ್ಲಿ ರೀಚ್ ಆಗಬಹುದು. ಈ ಲೇಔಟ್ ಗೆ ಮಾಲ್ಸ್ ಆಗಿರ್ಬೋದು, ಶಾಪಿಂಗ್ ಸೆಂಟರ್ ಆಗಿರ್ಬೋದು ಹತ್ರದಲ್ಲೇ ಸಿಗ್ತಾ ಇರುವಂತದ್ದು. ಸೊ ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತದ್ದು ಲೇಔಟ್ ಆಗಿರುತ್ತೆ ನಿಮ್ಗಿದು. ಸೊ ಫೇಸ್ 1 ಕಂಪ್ಲೀಟ್ ಸೋಲ್ಡ್ ಔಟ್ ಆಗಿದೆ. ಫೇಸ್ 2 ಅಲ್ಲಿ ಕೇವಲ ಇರೋದು 20 ಸೈಟ್ ಅವೈಲೇಬಲ್ ಇರೋದು. BMRDA ಎ ಖಾತಾ ಆಗಿದೆ. ಈ ಖಾತಾ ಕೂಡ ರೆಡಿ ಇದೆ. ಇಮಿಡಿಯೇಟ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಇದರ ಪ್ರೈಸ್ ಬಂದು 4,499 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. 4,499 rupees ಪರ್ ಸ್ಕ್ವೇರ್ ಫೀಟ್ ಗೆ ನಿಮ್ಗೆ ಇಲ್ಲಿ ಸೈಟ್ ಗಳು ಸಿಗ್ತಾ ಇರುವಂತದ್ದು. ಆಫರ್ ಅಂತ ಏನು ಕೊಡ್ತಾ ಇಲ್ಲ, ಬಟ್ ಪ್ರೈಸ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ನೆಗೋಷಿಯೇಷನ್ ಪ್ರೈಸ್ ಮಾಡಿ ನಾವು ಕೊಡ್ತಾ ಇದೀವಿ. ಅಪ್ ಟು 70 to 80% ವರೆಗೆ ಎಲ್ಲಾ ನ್ಯಾಷನಲೈಸ್ ಬ್ಯಾಂಕ್ ಇಂದ ಲೋನ್ ಕೂಡ ಮಾಡ್ಕೊಡ್ತಾ ಇದೀವಿ. ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ಸಿಗ್ತಾ ಇರುವಂತ ಲೇಔಟ್ ಆಗಿರುತ್ತೆ. ಒಳ್ಳೆ ಡೆವಲಪ್ಮೆಂಟ್ ಇರುವಂತ ಏರಿಯಾದಲ್ಲಿ ನಿಮ್ಗೆ ಈ ಲೇಔಟ್ ಸಿಗ್ತಾ ಇರುವಂತದ್ದು. ಸೊ ಈ ಲೇಔಟ್ ಬಗ್ಗೆ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ. ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಒಂದು ಕನಸಿನ ಸೈಟ್ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.